ಕೋಪದ ಬೇಗೆಗೆ ಅವನ ಕಣ್ಣುಗಳು ಕೆಂಪಾಗಿ ಕಣ್ಣೀರಿನಿಂದ ಕಲುಕಿದವು. ಆ ಉರಿಯುವ ಕಣ್ಣುಗಳನ್ನೇ ದಿಟ್ಟಿಸಿ ನೋಡಲು ಅಭಿರಾಮಿಗೆ ಎಲ್ಲಿಲ್ಲದ ಭಯ ಕಾಡುತ್ತಿತ್ತು. ಉಸಿರು ಬಿಗಿ ಹಿಡಿದು ನಿಂತಿದ್ದ ಅವಳನ್ನ ನೋಡಿ ಅವನು ಕಟುವಾದ ದನಿಯಲ್ಲಿ ಹೇಳಿದ, ಕೇವಲ ಯಾವುದೋ ಜಾತಕ ದೋಷದ ಮಾತುಗಳನ್ನು ಕೇಳಿ ನಮ್ಮ ಈ ಸಂಬಂಧವನ್ನ ಇಲ್ಲೇ ಕೊನೆಗೊಳಿಸಬೇಕು ಎಂಬುದು ನಿನ್ನ ಇಚ್ಛೆಯಾಗಿದ್ರೆ ಹಾಗೆಯೇ ಆಗಲಿ ಬಿಡು. ಆದರೆ ಒಂದನ್ನು ಮಾತ್ರ ನೆನಪಿನಲ್ಲಿಟ್ಕೋ, ನಾಳೆ ಎಂದಾದರೂ ಒಂದು ದಿನ ಈ ಅಗ್ನಿಯ ಜೀವನಕ್ಕೆ ಮರಳಿ ಬರುವೆ ಎಂಬ ಸಣ್ಣ ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಬೇಡ. ಅವನ ಆ ಮಾತುಗಳನ್ನು ಎಷ್ಟೇ ಕಠೋರವಾಗಿದ್ರೂ ಅವಳು ಮಾತ್ರ ಮೌನವಾಗಿಯೇ ನಿಂತಿದ್ದಳು. ಏಕೆಂದರೆ ಆ ಕ್ಷಣದಲ್ಲಿ ಅವಳಿಗೆ ಜಗತ್ತಿನ ಬೇರೆಲ್ಲದಕ್ಕಿಂತಲೂ ತನ್ನ ಸ್ವಂತ ಪ್ರಾಣವೇ ಅತ್ಯಮೂಲ್ಯವಾಗಿ ಕಂಡಿತ್ತು. ತನ್ನ ಜೀವಕ್ಕಿಂತ ಮಿಗಿಲಾಗಿದ್ದದ್ದು ಯಾವುದೂ ಇಲ್ಲ ಎಂಬ ಕಟು ಸತ್ಯ ಅವಳನ್ನು ಹಾಗೆ ಸುಮ್ಮನಾಗಿಸಿತ್ತು. ಅವಳು ತನ್ನ ನಿರ್ಧಾರದಲ್ಲಿ ಅಚಲವಾಗಿ ನಿಂತಿದ್ದಳು. ಭಾರದ್ವಾಜ್ ಹಾಗೂ ಕೌಶಿಕ್ ಮನೆತನದ ಹಿರಿಯರಿಗೆ ಅಭಿರಾಮಿಯ ನಿರ್ಧಾರಕ್ಕೆ ತಲೆಬಾಗುವುದನ್ನು ಬಿಟ್ಟು ಬೇರೆ ದಾರಿನೇ ಇರಲಿಲ್ಲ. ಏಕೆಂದರೆ ನಡುವೆ ಯಾವುದೇ ತಡೆಗೋಡೆಗಳಿಲ್ಲದೆ ಒಂದೇ ಅಂಗಳನ್ನು ಹಂಚಿಕೊಂಡು ಜೀವಿಸುತ್ತಿದ್ದ ಆ ಎರಡು ಕುಟುಂಬಗಳಿಗೆ ಜಗತ್ತಿನ ಬೇರೆಲ್ಲದಕ್ಕಿಂತಲೂ ಅಭಿರಾಮಿಯ ಪ್ರಾಣವೇ ಅತ್ಯಮೂಲ್ಯವಾಗಿತ್ತು. ಆದರೆ ಸುತ್ತಲೂ ಆವರಿಸಿದ್ದ ಆ ಸ್ಮಶಾನ ಮೌನವನ್ನು ಸಹಿಸಿಕೊಳ್ಳುವುದು ಅಗ್ನಿಗೆ ಅಸಾಧ್ಯವಾಯಿತು. ಏನೇ, ನಿನ್ನ ಬಾಯಲ್ಲಿ ನಾಲ್ಗೆ ಸತ್ತೋಯ್ತಾ? ಅಗ್ನಿಯ ಆ ಸಿಡಿಲಿನಂಥ ಅರಚಾಟಕ್ಕೆ ಇಡೀ ಮನೆಯೇ ಒಂದು ಕ್ಷಣ ಬೆಚ್ಚಿ ಬಿದ್ದಂತಾಗಿತ್ತು. ಅಭಿರಾಮಿ ದಿಗಿಲಿನಿಂದ ಅವನನ್ನು ದಿಟ್ಟಿಸಿ ನೋಡಿದಾಗ ಅವನ ಕಣ್ಣುಗಳಲ್ಲಿ ಕೋಪದ ಜ್ವಾಲೆ ಧಗಧಗಿಸುತ್ತಿರುವುದನ್ನು ಅವಳು ಕಂಡಳು. ನಾನು ಹೇಳಿದ್ನಲ್ಲ ಅಗ್ನಿ, ನಾವು ಜೊತೆಯಾಗಿಯೇ ಬದುಕೋಣ. ಆದರೆ ನಿಮ್ಮ ಜಾತಕದಲ್ಲಿರೋ ಆ ದೋಷ, ಅದನ್ನು ಪರಿಹರಿಸದೆ ನಾವು ಹೇಗೆ ಒಂದಾಗೋದಕ್ಕೆ ಸಾಧ್ಯ? ನನಗೆ ನನ್ನ ಅಗ್ನಿಯ ಜೊತೆಯಲ್ಲೇ ಜೀವಿಸಬೇಕಿದೆ. ಅದು ಕೇವಲ 1 ವರ್ಷನೋ ಅಥವಾ 2 ವರ್ಷವೋ ಆಗಿರಬಾರ್ದು. ಈ ಇಡೀ ಆಯುಷ್ಯ ಪೂರ್ತಿ ನಾನು ನಿಮ್ಮ ಜೊತೆಯಲ್ಲೇ ಕಳೆಯಬೇಕು. ಆದರೆ ಅಭಿರಾಮಿ ಮತ್ತೆ ತನ್ನ ಮಾತನ್ನು ಅರ್ಧಕ್ಕೆ ನಿಲ್ಲಿಸ್ತಾಳೆ. ಏನು ಆದರೆ? ಮಾತನ್ನು ಅರ್ಧಕ್ಕೆ ನಿಲ್ಲಿಸಬೇಡ, ಪೂರ್ತಿಯಾಗಿ ಹೇಳು. ಅಗ್ನಿಯ ಆ ಧ್ವನಿಯಲ್ಲಿ ಮತ್ತೆ ಅಲ್ಲಿ ಏರು ಧ್ವನಿಯಲ್ಲಿ ಮುಳುಗಿತು. ಅಗ್ನಿಯ ಧ್ವನಿ ಮತ್ತೆ ಅಲ್ಲಿ ಏರು ಧ್ವನಿಯಲ್ಲಿ ಮೊಳಗಿತು. ಅದು ಮನೆ ಹಿರಿಯರು ಹೇಳಿದಂತೆಯೇ ನೀವು ನಡೆದುಕೊಳ್ಬೇಕು ಅಗ್ನಿ. ನಾನು ನಿಮಗಾಗಿ ಕಾಯುತ್ತೇನೆ. ಆ ಜಾತಕ ದೋಷ ನಿವಾರಣೆಯಾಗಲು ನೀವು ಇನ್ನೊಬ್ಬ ಹುಡುಗಿಯ ಕೊರಳಿಗೆ ತಾಳಿ ಕಟ್ಟಿ. ಅಭಿರಾಮಿಗೆ ತನ್ನ ಮಾತನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ. ಅಷ್ಟರಲ್ಲಿ ಅವಳ ಕೆನ್ನೆಗೆ ಸಿಡಿಲೆರಗಿದಂತೆ ಬಲವಾದ ಪೆಟ್ಟೊಂದು ಬಿದ್ದಿತ್ತು. ಕೆನ್ನೆಗೆ ಬಿದ್ದ ಏಟಿನ ಉರಿವ ನೋವಿನಲ್ಲೂ ಅಭಿರಾಮಿ ನಿಧಾನವಾಗಿ ಮುಖವನ್ನೆತ್ತಿ ಅವನನ್ನು ನೋಡ್ತಾಳೆ. ಅವಳನ್ನೇ ಸುಟ್ಟು ಬೂದಿ ಮಾಡುವಂತಹ ಕೊಲ್ಲುವಷ್ಟರ ಮಟ್ಟಿನ ರೋಷದಿಂದ ಅವನು ಅಲ್ಲಿ ನಿಂತಿದ್ದ. ಅಗ್ನಿ, ಅವನು ಮತ್ತೆ ಅಭಿರಾಮಿಯ ಮೇಲೆ ಕೈ ಎತ್ತುವುದನ್ನು ನೋಡಿದ ಸುಮಿತ್ರಾ ತಕ್ಷಣವೇ ಮುಂದೆ ಬಂದು ಅವನನ್ನು ಹಿಂದಕ್ಕೆ ದೂಡಿದಳು. ನಿನ್ಗೇನಾದರೂ ಹುಚ್ಚಿಡ್ದಿದೆನಾ? ಅವಳ ಪ್ರಾಣದ ಜೊತೆಯೇ ಆಟವಾಡಬೇಕಾ ನಿನಗೆ? ಸುಮಿತ್ರಾ ಅವನತ್ತ ಸಿಡಿಮಿಡಿಗೊಂಡು ರೇಗಿದಳು. ಓಹೋ, ಅವಳ ಪ್ರಾಣದ ಜೊತೆ ಆಟವಾಡಲು ಮಾತ್ರ ಇಲ್ಲಿ ಎಲ್ರಿಗೂ ಭಯ. ಆದರೆ ಯಾವುದೇ ಸಂಬಂಧವಿಲ್ಲದೆ ಈ ಮನೆಗೆ ಬಂದು ಸೇರೋ ಆ ಇನ್ನೊಬ್ಬ ಹುಡುಗಿಯ ಜೀವಕ್ಕೆ ನಿಮ್ಮ ಬಳಿ ಕವಡೆ ಕಾಸಿನ ಬೆಲೆನೂ ಇಲ್ವಲ್ಲ? ಎಂಥ ವಿಪರ್ಯಾಸ! ನಿಮ್ಮೆಲ್ಲರನ್ನ ಕಂಡ್ರೆ ನನಗೆ ಅಸಹ್ಯ ಆಗ್ತಾ ಇದೆ. ಮತ್ತೆ ಅವಳು ಇನ್ನೇನು ಮಾಡಬೇಕಿತ್ತು ಅಗ್ನಿ? ನಿನ್ನ ಜಾತಕದಲ್ಲಿರುವ ದೋಷವನ್ನು ಲೆಕ್ಕಿಸದೆ ಬಂದು ತನ್ನ ಪ್ರಾಣವನ್ನೇ ಬಲಿ ಕೊಡಬೇಕಿತ್ತೆ. ನಮಗಿರೋದು ಅವಳೊಬ್ಬಳೆ ಹೆಣ್ಮಗಳು. ಅವಳ ಜೀವದ ಜೊತೆ ಆಟ ಆಡೋದಕ್ಕೆ ನಮಗೆ ಕಿಂಚಿತ್ತೂ ಒಪ್ಪಿಗೆ ಇಲ್ಲ. ಸುಧೀಂದ್ರರು ಧ್ವನಿ ಏರಿಸಿ ಹೀಗೆ ಹೇಳುತ್ತಿದ್ದಂತೆ ಅಗ್ನಿ ತಾತ್ಸಾರದಿಂದ ಒಮ್ಮೆ ನಕ್ಕ. ಪ್ರೀತಿಯ ಅಮಲಿನಲ್ಲಿದ್ದಾಗ ನನಗಾಗಿ ಪ್ರಾಣ ಕೊಡಲು ಸಿದ್ಧ ಅಂತ ಎಷ್ಟೊಂದು ಸಲ ಹೇಳಿದ್ದೆ ಅಲ್ವೇನೆ ನೀನು? ಆದ್ರೀಗ ಅಗ್ನಿ ಉರಿಯುವ ರೋಷದಿಂದ ತನ್ನ ಮುಷ್ಟಿಯನ್ನು ಬಿಗಿಯಾಗಿ ಕಟ್ಟಿದ. ಮಗನೇ, ಅಮ್ಮ ಹೇಳೋದನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳಪ್ಪ. ಸುಮಿತ್ರಾ ಅವನನ್ನು ಸಮಾಧಾನಪಡಿಸುವ ಆಶಯದಿಂದ ಅವನ ಕೈ ಹಿಡಿದಿದ್ದೇ ತಡ. ಅಗ್ನಿ ಕೋಪದಿಂದ ಅವರ ಕೈಯನ್ನು ಝಾಡಿಸಿಬಿಟ್ಟ. ನನಗೆ ನಿಮ್ಮ ಯಾವ ಮಾತು ಕೇಳಬೇಕಿಲ್ಲ. ಕನಿಷ್ಠ 1 ದಿನವಾದರೂ ಸರಿ ನನಗೆ ಅಗ್ನಿಯ ಜೊತೆ ಬದುಕೋದಿಕ್ಕೆ ಸಮ್ಮತವಿದೆ ಎಂದು ಇವಳೊಮ್ಮೆ ಹೇಳಿದ್ರೆ
ನನಗೆ ಇಷ್ಟೊಂದು ನೋವಾಗ್ತಾ ಇರಲಿಲ್ಲ. ಆದರೆ ಇವಳು ಹೇಳಿದ್ದೇನು, ಜಾತಕದ ದೋಷ ನಿವಾರಣೆ ಆಗಲಿ ಅಂತ ಇನ್ನೊಬ್ಬ ಹುಡುಗಿಯ ಕೊರಳಿಗೆ ನನ್ನನ್ನು ತಾಳಿ ಕಟ್ಟಲು ಹೇಳ್ತಾ ಇದ್ದಾಳೆ ಅಲ್ವೇ? ಖಂಡಿತ ಈಗ ಅದೇ ನಡೆಯಲಿದೆ. ನೋಡ್ತಾ ಇರು, ನಿನಗಿಂತಲೂ ಮೇಲಾದ ಅತ್ಯುತ್ತಮ ಹುಡುಗಿಯನ್ನೇ ನನ್ನ ಹೆಂಡತಿಯಾಗಿ ಈ ಮನೆಗೆ ಕರೆತರ್ತೇನೆ. ಇನ್ನು ಮುಂದೆ ನನ್ನ ಜೀವನದಲ್ಲಿ ಅವಳೊಬ್ಬಳೇ ಇರ್ತಾಳೆ. ಒಂದು ವೇಳೆ ಆ ನನ್ನ ದೋಷದಿಂದಾಗಿ ಅವಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದೇ ಕ್ಷಣ ಈ ಅಗ್ನಿಯ ಕಥೆಯೂ ಕೂಡ ಮುಗಿದಿರುತ್ತೆ. ಅಭಿರಾಮಿಯ ಎದುರು ರೋಷದಿಂದ ಹೀಗೆ ಹೇಳುತ್ತಾ ಎಲ್ಲರೂ ಅಗ್ನಿಯನ್ನೇ ದಿಗಿಲಿನಿಂದ ನೋಡುತ್ತಿದ್ದರು. ಒಮ್ಮೆ ಹಠಕ್ಕೆ ಬಿದ್ದರೆ ಅವನನ್ನು ತಡೆದು ನಿಲ್ಲಿಸೋದಕ್ಕೆ ಯಾರಿಂದಲೂ ಸಾಧ್ಯವಿರಲಿಲ್ಲ. ಹಾಗೆ ನೋಡಿದರೆ ಅವನು ಸದಾ ಗಾಂಭೀರ್ಯದಿಂದಲೇ ಇರುವನು. ಆದರೆ ಮನೆಯಲ್ಲಿ ಮಾತ್ರ ಎಲ್ಲರೊಂದಿಗಲೂ ಅತ್ಯಂತ ಪ್ರೀತಿಯಿಂದಲೇ ಮಾತನಾಡುತ್ತಿದ್ದ. ಅಭಿರಾಮಿ ಸಂಪೂರ್ಣವಾಗಿ ಕುಸಿದು ಹೋಗಿ ಸುಸ್ತಿನಿಂದ ಅಲ್ಲೇ ಗೋಡೆಗೊರಗಿ ನಿಂತು ಬಿಟ್ಟಳು. ಅಜ್ಜ, ನಾನು ಹೊರಡ್ತೀನಿ, ಅಂಗಳದ ಕಡೆಗೆ ಇಳಿಬೇಡಿ, ಅಲ್ಲಿ ತುಂಬ ಜಾರ್ತಾ ಇದೆ, ಇಬ್ರು ಸ್ವಲ್ಪ ಹುಷಾರಾಗಿರಿ. ಹೀಗೆ ಹೇಳುತ್ತಲೇ ಭೂಮಿ ಹಾಲಿನ ಬಾಟ್ಲಿಗಳನ್ನು ಸೈಕಲಿನ ಬುಟ್ಟಿಯಲ್ಲಿಟ್ಕೊಂಡು ಮೆಲ್ಲನೆ ಅಂಗಳದಿಂದ ತನ್ನ ಪ್ರಯಾಣವನ್ನು ಬೆಳೆಸ್ತಾಳೆ. ಮಗಳೇ, ಹುಷಾರಾಗಿ ಹೋಗಮ್ಮ, ಸೈಕಲ್ ಜೋರಾಗಿ ಓಡಿಸ್ಬೇಡ, ಬಿದ್ದರೆ ಏನಾಗುತ್ತೆ ಅಂತ ಗೊತ್ತಲ್ಲಮ್ಮ ನಿನಗೆ. ಅವಳ ಹಿಂದೆನೆ ಧಾವಂತದಿಂದ ಅಂಗಳಕ್ಕೆ ಓಡಿ ಬಂದ ಕೇಶವ ಹೀಗೆ ಕೂಗಿ ಹೇಳಿದ್ದನ್ನು ಕೇಳಿ ಅವಳು ಹಿಂದಿರುಗಿ ನೋಡಿ ಮೃದುವಾಗಿ ಮುಗುಳ್ನಕ್ಕಳು. ನನ್ನ ಮಗುವನ್ನು ಕಾಯ್ತಾ ಇರವ ದೇವಿಯೇ. ಅವರು ತಮ್ಮ ಎದೆಯ ಮೇಲೆ ಕೈ ಇಟ್ಟುಕೊಂಡು ಅವಳಿಗಾಗಿ ಕಳಕಳಿಯಿಂದ ಮನದುಂಬಿ ಪ್ರಾರ್ಥಿಸ್ತಾರೆ. ಅವಳು ಕಣ್ಣಿನಿಂದ ಮರೆಯಾಗುವವರೆಗೂ ಕೇಶವ ಅಲ್ಲೇ ನಿಂತಿದ್ದ. ಭೂಮಿ ಸುರಕ್ಷಿತವಾಗಿ ಹೋದಳೆಂದು ಖಚಿತಪಡಿಸಿಕೊಂಡ ಮೇಲಷ್ಟೇ ಆತ ಮೆಲ್ಲನೆ ಜಗುಲಿಯ ಮೇಲೆ ಬಂದು ಕುಳಿತ. ಏ ನಾಣಿ, ಒಂದು ಲೋಟ ಬಿಸಿ ಕಾಫಿ ತಂದ್ಕೊಡೆ. ಮನೆಯೊಳಗೆ ಮುಖ ಮಾಡಿ ಜೋರಾಗಿ ಕೂಗಿ ಹೇಳುವಾಗಲೂ ಆ ವೃದ್ಧನ ಎದೆಯಲ್ಲಿ ಬೆಳಗಾಗುವ ಮುನ್ನವೇ ಹೊಟ್ಟೆಪಾಡಿಗಾಗಿ ಓಡಾಡುತ್ತಿರುವ ಆ ಹೆಣ್ಣು ಮಗಳ ಮುಖವೇ ತುಂಬಿಕೊಂಡಿತ್ತು. ಮಗು ಹೊರಟ್ಲಾ? ಊದಿಕೊಂಡಿದ್ದ ಕಾಲನ್ನ ಕಷ್ಟಪಟ್ಟು ಎಳೆದುಕೊಳ್ಳುತ್ತಾ ಜಗುಲಿಗೆ ಬಂದ ನಾಣಿ ಕೇಶವನ ಪಕ್ಕದಲ್ಲಿದ್ದ ಕಟ್ಟೆಯ ಮೇಲೆ ಕುಳಿತು ಕಾಫಿ ಲೋಟವನ್ನು ಅವನತ್ತ ಚಾಚಿದಳು. ಹೋದ್ಲು. ಎಂಥ ಹಣೆ ಬರನೋ ಆ ಮಗುನದ್ದು. ಏನು ಮಾಡೋದಪ್ಪ, ನಾವು ಕಣ್ಮುಚ್ಚೋದ್ರೊಳಗೆ ಅವಳನ್ನು ಯಾರಿಗಾದರೂ ಒಪ್ಪಿಸ್ಬೇಡ್ವೆ? ನಾಳೆ ನಮಗೇನಾದರೂ ಹೆಚ್ಚು ಕಮ್ಮಿ ಆದರೆ ಆ ಕೂಸಿಗೆ ಯಾರು ದಿಕ್ಕು? ಹೆತ್ತ ತಾಯಿನೇ ಅವಳನ್ನು ಅನಾಥಳನ್ನಾಗಿ ಮಾಡಿ ಹೊರಟೋದ್ಲು. ಆದರೆ ಅದನ್ನೇ ನೆಪವಾಗಿಟ್ಟುಕೊಂಡು ಆ ಮಗುವನ್ನು ದೂಷಿಸುತ್ತಾ ಮನೆಯಿಂದ ಓಡಿಸುತ್ತಿರುವವರಿಗೆ ಏನಂತ ಬುದ್ಧಿ ಕಲಿಸೋದು? ಕೇಶವ ಒಂದು ದೀರ್ಘ ನಿಟ್ಟುಸಿರು ಬಿಡುತ್ತಾ ಹೀಗೆ ಹೇಳಿದಾಗ ನಾಣಿಯ ಕಣ್ಣುಗಳು ತುಂಬಿ ಬಂದವು. ಯಾವುದಾದ್ರೂ ಕೆಲಸಕ್ಕೆ ಹೋಗುವಷ್ಟಾದರೂ ಶಕ್ತಿಯನ್ನು ಆ ದೇವರು ನನಗೆ ಕೊಟ್ಟಿದ್ರೆ ನನ್ನ ಮಗಳನ್ನು ಈ ಪರಿ ದುಡಿಯೋದಕ್ಕೆ ನಾನು ಕಳಿಸ್ತಾ ಇರಲಿಲ್ವಮ್ಮ. ನಾಣಿ ಬಿಕ್ಕಳಿಸುತ್ತಾ ತನ್ನ ಸೀರೆಯ ಸೆರಗಿನಿಂದ ಕಣ್ಣೊರೆಸಿಕೊಂಡ್ಳು. ಏನು ಮಾಡೋದಪ್ಪ, ಅವಳ ಹಣೆ ಬರಹ ಹೀಗಿರ್ಬೇಕೆಂದು ಆ ದೇವರು ನಿರ್ಧರಿಸಿರಬೇಕು. ಅಲ್ಲ, ಕೇಳೋದನ್ನೇ ಮರೆತು ಬಿಟ್ಟೆ. ಭಾಸಿ ಊರಿಗೆ ಬಂದಿರುವ ವಿಚಾರವನ್ನು ಮಗಳು ಹೇಳಿದ್ದನ್ನು ನೀನು ಕೇಳಿಸ್ಕೊಂಡೆಯಾ? ಇಲ್ಲ, ಊರು ಬಿಟ್ಟು ಹೋಗಿ ಇನ್ನೂ 1 ವಾರನೂ ಕಳೆದಿಲ್ವಲ್ಲ. ಇನ್ನೂ ಸದ್ಯಕ್ಕಂತೂ ಅವನು ವಾಪಸ್ ಬರೋ ಲಕ್ಷಣಗಳಲ್ಲಿಲ್ಲ. ಇರೋದೊಬ್ಬಳೇ ತಂಗಿ, ಅವಳನ್ನಾದರೂ ಚೆನ್ನಾಗಿ ನೋಡ್ಕೊಳ್ಳಬೇಕು ಅನ್ನೋ ಕನಿಷ್ಠ ಜವಾಬ್ದಾರಿನೂ ಅವನಿಗಿಲ್ಲ. ನಾಯಿಯಂತೆ ದುಡಿತಾನೆ, ಆದರೆ ಆ ಸಂಪಾದನೆಯನ್ನೆಲ್ಲ ಕಂಠಪೂರ್ತಿ ಕುಡಿದು ಅಲಿತಾನೆ. ಕುಡಿಯೋದಕ್ಕೆ ಕೈಯಲ್ಲಿ ಕಾಸಿಲ್ಲ ಅಂದರೆ ಆ ಹೆಣ್ಣು ಮಗಳ ಮೇಲೆ ಕೈ ಮಾಡಲು, ಅವಳನ್ನು ಹೊಡೆದು ಸಾಯಿಸಲು ಕೂಡ ಅವನು ಹಿಂಜರಿಯೋದಿಲ್ಲ. ಆ ಭಾಸ್ಕರ್ ಅಲಿಯಾಸ್ ಭಾಸಿ ಬೇರೆ ಯಾರೂ ಅಲ್ಲ, ಭೂಮಿಯ ಸ್ವಂತ ಅಣ್ಣ. ಭೂಮಿಗೆ ಜನ್ಮ ನೀಡಿದ ತಕ್ಷಣವೇ ಅವಳನ್ನು ಆಸ್ಪತ್ರೆಯಲ್ಲಿ ಅನಾಥಳಾಗಿ ಬಿಟ್ಟು ಸೌದಾಮಿನಿ ಯಾರದ್ದೋ ಜೊತೆ ಓಡಿ ಹೋಗ್ತಾಳೆ. ಅಲ್ಲಿಯವರೆಗೂ ಅವಳನ್ನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ರಾಜೇಂದ್ರ ಆ ಘಟನೆಯಿಂದಾಗಿ ಒಮ್ಮೆಲೆ ಕಟುಕನಾಗಿ ಬದಲಾಗಿ ಹೋಗಿದ್ದ. ಅದಕ್ಕೆ ಮೇಲಾಗಿ ಸೌದಾಮಿನಿಯ ಸೌಂದರ್ಯವನ್ನೇ ಅಚ್ಚು ಹಾಕಿದಂತೆ ಭೂಮಿಗೂ ಒಲಿದು ಬಂದಿತ್ತು. ಸೌದಾಮಿನಿಯ ಕೇಶರಾಶಿ ಸೊಂಟದವರೆಗೆ ಮಾತ್ರ ಇದ್ದರೆ ಭೂಮಿಗೆ ಮೊಣಕಾಲಿನವರೆಗೂ ಇಳಿಬಿದ್ದ ದಟ್ಟವಾದ ಕಪ್ಪು ಕೂದಲಿನ ಶೃಂಗಾರವಿತ್ತು. ಹೆಂಡತಿ ಬಿಟ್ಟು ಹೋದಳೆಂಬ ಸಿಟ್ಟಿನಿಂದ ರಾಜೇಂದ್ರ ತನ್ನ ಜೀವನವನ್ನು ಹಾಳು ಮಾಡಿಕೊಳ್ಳಲು ಹೋಗಲಿಲ್ಲ. ಬದಲಿಗೆ ತಕ್ಷಣವೇ ಶೀಜಾ ಎಂಬ ಇನ್ನೊಬ್ಬ ಹೆಣ್ಣನ್ನು ಮದುವೆಯಾಗಿ ಮನೆಗೆ ಕರೆತಂದಿದ್ದ. ಆಕೆಯ ಮೂಲಕ ಈಗ ಅವನಿಗೆ 2 ಮಕ್ಕಳಿದ್ದಾರೆ, ಶಿವ ಮತ್ತು ಶಿವನ್ಯ.
ಭೂಮಿ ವಾಸಿಸುತ್ತಿದ್ದ ಆ ಮನೆ ಹೆಂಚು ಹೊದಿಸಿದ ಒಂದು ಪುಟ್ಟ ಹಳೆಯ ಕಟ್ಟಡ. ಅದರಲ್ಲಿ 3 ಚೊಕ್ಕ ಕೊಠಡಿಗಳಿದ್ದವು. ಜೊತೆಗೆ ಒಂದು ಸಣ್ಣ ಹಾಲ್, ಅದಕ್ಕೆ ಹೊಂದಿಕೊಂಡಿರುವಂತಹ ಒಂದು ಅಡುಗೆ ಮನೆ ಹಾಗೂ ಸ್ನಾನದ ಮನೆ. ಶೌಚಾಲಯ ಮಾತ್ರ ಮನೆಯ ಹೊರಗಿತ್ತು. ಇದೇ ನೆಪ ಒಡ್ಡಿ ಶೀಜಾ ರಾಜೇಂದ್ರನ ಜೊತೆ ಬೇರೊಂದು ಬಾಡಿಗೆ ಮನೆ ಮಾಡಿಕೊಂಡು ಹೋಗಿದ್ದಳು. ಅಪ್ಪ ಅಮ್ಮನ ಸರಿಯಾದ ಮಾರ್ಗದರ್ಶನವಿಲ್ಲದೆ ಬೆಳೆದ ಭಾಸಿ ಊರ ಮುಂದಿನ ಪೋಲಿ ಹುಡುಗರ ಸಹವಾಸ ಮಾಡಿ ತಾನು ಒಬ್ಬ ಪುಂಡನಾಗಿ ಬದಲಾಗಿದ್ದ. ಭಾಸಿ ದೂರದ ಊರಿನ ಮರದ ಮಿಲ್ ಒಂದರಲ್ಲಿ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ವಾರಗಳಷ್ಟೋ ಕಳೆದ ಮೇಲೊಮ್ಮೆ ಅವನು ಊರಿಗೆ ಬರ್ತಾ ಇದ್ದ. ಹಾಗೆ ಬಂದವನು ಕೈಯಲ್ಲಿರುವ ಕಾಸೆಲ್ಲ ಖಾಲಿ ಆಗೋವರೆಗೂ ಚೆನ್ನಾಗಿ ತಿಂದು ಕುಡಿದು ಪೋಲಿ ತಿರುಗ್ತಾ ಇದ್ದ. ಕೊನೆಗೆ ಜೇಬಿನಲ್ಲಿ ಬಿಡಿಗಾಸು ಇಲ್ಲದಂತಾದಾಗ ಭೂಮಿಯ ಜೊತೆ ಜಗಳವಾಡಲು ಶುರು ಮಾಡ್ತಾ ಇದ್ದ. ಗೇಟಿನ ಮೇಲೆ ಕಟ್ಟಿದ್ದ ಬುಟ್ಟಿಯಲ್ಲಿ ಹಾಲನ್ನಿಟ್ಟು ಹಿಂದಿರುಗುವಾಗ ಭೂಮಿಗೆ ಆ ಎಂದಿನ ಪರಿಚಿತ ಪ್ರಶ್ನೆ ಕೇಳಿಸಿತು. ನನ್ನ ಕಣ್ಮನಿಯಾಗಿ ಇಲ್ಲೇ ನನ್ನ ಜೊತೆ ಉಳಿದುಕೊಳ್ಳಲು ನಿನಗೆ ಇನ್ನೇನು ತೊಂದರೆ? ಇದು ಪ್ರತಿದಿನದ ಮಾಮೂಲಿ ರಾಗವಾಗಿದ್ರಿಂದ ಅವಳು ಆ ಮಾತಿಗೆ ಸೊಪ್ಪು ಹಾಕದೆ ಮೌನವಾಗಿ ಸೈಕಲ್ ಏರಿ ಕುಳಿತಳು. ಭೂಮಿ, ಪ್ಲೀಸ್, ದಯವಿಟ್ಟು ಏನಾದರೂ ಒಂದು ಉತ್ತರ ಕೊಡಬಾರ್ದೆ? ಊರ ಮುಂದಿನ ತಿರುವು ದಾಟಿದ್ರೆ ಸಿಗುವ ಗದ್ದೆಯಂಚಿನ ಬಾಡಿಗೆ ಮನೆಯಲ್ಲಿದ್ದ ವಾಸವಿದ್ದ ಬೆಸ್ಕಾಂ ಉದ್ಯೋಗಿ ಜೀವನ್ ಕಳೆದ ಕೆಲವು ದಿನಗಳಿಂದ ಭೂಮಿಯ ಹಿಂದೆ ಬೀಳಲು ಶುರು ಮಾಡಿದ್ದ. ತನಗೆ ಇದರಲ್ಲಿ ಕಿಂಚಿತ್ತೂ ಆಸಕ್ತಿ ಇಲ್ಲವೆಂದು ಕಡ್ಡಿ ಮುರಿದಂತೆ ಹೇಳಿ ಅವನ ಪ್ರೀತಿಯನ್ನ ಅವಳು ತಿರಸ್ಕರಿಸಿದ್ರೂ ಕೂಡ ಜೀವನ್ ಮಾತ್ರ ಪಟ್ಟು ಬಿಡದೆ ಈಗಲೂ ಅವಳ ಬೆನ್ನೇರಿ ಬರ್ತಾ ಇದ್ದ. ಭೂಮಿ, ಜೀವನ್ ಅವಳ ಸೈಕಲನ್ನು ಮುಂದಕ್ಕೆ ಹೋಗದಂತೆ ಹಿಡಿದು ನಿಲ್ಲಿಸುತ್ತಾ ಮತ್ತೊಮ್ಮೆ ಅವಳ ಮುಖವನ್ನೇ ದಯನೀಯವಾಗಿ ನೋಡುತ್ತಾ ಕರೆದ. ಮೊದಲು ಸೈಕಲ್ ಬಿಡು, ನಾನು ಹೋಗಬೇಕು. ಮೂಲತಃ ಅತ್ಯಂತ ಶಾಂತ ಸ್ವಭಾವಳಾಗಿದ್ದ ಭೂಮಿಗೆ ಅವನ ಮೇಲೆ ರೇಗಾಡಲು ಸಾಧ್ಯವಾಗದೆ ಅವಳ ಕಣ್ಣುಗಳು ಕೇವಲ ಭಯದಿಂದ ಜೀವನನ್ನ ನೋಡ್ತಾ ಇದ್ದವು. ಖಂಡಿತ ಬಿಡಲ್ಲ. ಎಷ್ಟು ದಿನಗಳಿಂದ ನಿನ್ನ ಹಿಂದೆ ಹೀಗೆ ಸುತ್ತಬೇಕು? ಇಲ್ಲಿವರೆಗೂ ನೀನು ಯಾಕೆ ನನಗೆ ಒಂದು ಸ್ಪಷ್ಟವಾದ ಉತ್ತರನ ಕೊಡ್ತಾ ಇಲ್ಲ? ಇವತ್ತು ನನಗೆ ನಿನ್ನಿಂದ ಒಂದು ಉತ್ತರ ಸಿಗಲೇಬೇಕು. ಪ್ಲೀಸ್, ನಿನಗೆ ಯಾವುದೇ ಕುಂದು ಬರದಂತೆ ನಿನ್ನನ್ನು ಅರಗಿಣಿಯಂತೆ ಕಾಪಾಡಿಕೊಳ್ತೇನೆ ನಾನು. ಈಗಾಗಲೇ ನಾನು ಅಮ್ಮನಿಗೆ ಕರೆ ಮಾಡಿ ನಿನ್ನ ಬಗ್ಗೆ ಎಲ್ಲನೂ ಹೇಳಿದ್ದೇನೆ. ಇದೇ 1-2 ದಿನಗಳಲ್ಲಿ ಅಮ್ಮ ನಿನ್ನನ್ನು ನೋಡೋದಕ್ಕೆ ಬರೋದಾಗಿ ಹೇಳಿದ್ದಾರೆ. ಇನ್ನಾದರೂ ನನ್ನ ಮಾತನ್ನೊಮ್ಮೆ ನಂಬು ಭೂಮಿ. ಜೀವನ್ ಅವಳಿಗೆ ತನ್ನ ಮನಸ್ಸಿನ ಮಾತನ್ನ ಹೇಗಾದರೂ ಮಾಡಿ ಅರ್ಥೈಸಬೇಕೆಂದು ಹರಸಾಹಸ ಪಡ್ತಾ ಇದ್ದ. ಆದರೆ ಭೂಮಿಯ ಗಮನ ಮಾತ್ರ ಅವನ ಮಾತಿನ ಮೇಲಿರಲಿಲ್ಲ. ಬದಲಾಗಿ ಯಾರಾದರೂ ತಮ್ಮನ್ನೇ ಗಮನಿಸುತ್ತಾರೆಯೇ ಎಂದು ಆತಂಕದಿಂದ ಆ ಕಡೆ ಈ ಕಡೆ ನೋಡ್ತಾ ಇದ್ಲು. ತನ್ನ ಮಾತಿಗೆ ಅವಳು ಕಿವಿ ಕೊಡ್ತಾ ಇಲ್ಲ ಎಂಬುದನ್ನು ಅರಿತ ಜೀವನ್ಗೆ ಒಮ್ಮೆಗೆ ಸಿಟ್ಟು ನೆತ್ತಿಗೆ ಇರಿತು. ಕೋಪದಿಂದಲೇ ಅವಳ ಕೈಯನ್ನು ಬಿಗಿಯಾಗಿ ಹಿಡಿದುಕೊಂಡ. ಏನು ಮಾಡ್ತಾ ಇದ್ದೀರಾ ನೀವು? ಕೈ ಬಿಡಿ, ನಾನು ಹೋಗಬೇಕು. ಬಿಡದೇ ಇದ್ರೆ ನಾನು ಜೋರಾಗಿ ಕಿರ್ಚ್ಕೊಳ್ಬೇಕಾಗತ್ತೆ. ದಯವಿಟ್ಟು ಬಿಡಿ ನನ್ನ. ಭಯದಿಂದ ಭೂಮಿಯ ಕಣ್ಣುಗಳು ತುಂಬಿ ಬಂದು ಕಂಬನಿ ಹರಿಯಲಾರಂಭಿಸಿತ್ತು. ನಾನು ಎಷ್ಟು ದಿನಗಳಿಂದ ನಿನ್ನ ಹಿಂದೆ ಅಲಿತಾ ಇದ್ದೀನಿ, ಆದರೂ ನೀನೇನು ನನ್ನನ್ನು ಹುಚ್ಚನನ್ನಾಗಿ ಮಾಡ್ತಾ ಇದೀಯಾ? ನಾನಿಲ್ಲಿ ಎಷ್ಟೊಂದು ಗಂಭೀರವಾಗಿ ನನ್ನ ಮನಸ್ಸಿನ ಮಾತುಗಳನ್ನು ಹೇಳ್ತಾ ಇದ್ರೆ ನೀನು ನನ್ನ ಮಾತಿಗೆ ಕಿಂಚಿತ್ತೂ ಗಮನ ಕೊಡದೆ ಸುತ್ತಮುತ್ತ ನೋಡ್ತಾ ಇದೆಯಲ್ಲ. ಒಬ್ಬ ಮನುಷ್ಯನ ತಾಳ್ಮೆ ಪರೀಕ್ಷಿಸೋದಕ್ಕೂ ಒಂದು ಮಿತಿ ಇರುತ್ತೆ. ನನಗೆ ನೀನಂದರೆ ತುಂಬ ಇಷ್ಟ. 2 ದಿನ ಕಳೆದ್ರೆ ನಮ್ಮಮ್ಮ ಬರ್ತಾರೆ. ನೀನು ಕೇವಲ ನಿನ್ನ ಒಪ್ಪಿಗೆಯನ್ನು ಸೂಚಿಸಿದ್ರೆ ಸಾಕು. ಇಲ್ದಿದ್ರೆ ರೋಷದಿಂದ ಬುಸುಗುಡುತ್ತಾ ಹೀಗೆ ಬೆದರಿಸುತ್ತಿರುವ ಜೀವನನ್ನು ಕಂಡು ಭೂಮಿ ಭಯದಿಂದ ನಡುಗುತ್ತಾ ನೋಡಿದಳು. ಭಯದಿಂದಲೇ ಆದರೂ ಅವಳ ಆ ಬೆಳ್ಳಗಿನ ಮುಖ ಕೆಂಪೇರುತ್ತಿದ್ದುದನ್ನು ಅವನು ಒಂದು ರೀತಿಯ ಕಾಮಾಂಧ ನಶೆಯಿಂದಲೇ ನೋಡ್ತಾ ಇದ್ದ. ಅವನ ಕೈ ಬೆರಳುಗಳು ತನ್ನ ಕೆನ್ನೆಯನ್ನು ಸ್ಪರ್ಶಿಸಲು ಮುಂದಾಗುತ್ತಿದ್ದಂತೆ ದಿಗಿಲುಗೊಂಡ ಭೂಮಿ ತನ್ನೆಲ್ಲ ಶಕ್ತಿ ಹಾಕಿ ಅವನನ್ನು ಹಿಂದಕ್ಕೆ ದೂಡ್ತಾಳೆ. ಮರುಕ್ಷಣವೇ ತನ್ನ ಸೈಕಲನ್ನು ಏರಿ ಅಲ್ಲಿಂದ ಗಾಳಿಯ ವೇಗದಲ್ಲಿ ಮಾಯವಾದಳು. ಅನಿರೀಕ್ಷಿತ ತಳ್ಳುವಿಕೆಯಿಂದ ಸ್ವಲ್ಪ ತಡಬಡಿಸಿದರೂ ತಕ್ಷಣವೇ ತನ್ನನ್ನು ತಾನು ನಿಭಾಯಿಸಿಕೊಂಡ ಜೀವನ್ ಅವಳು ಹೋದ ದಾರಿಯನ್ನೇ ನೋಡುತ್ತಾ ಕುತಂತ್ರದಿಂದ ನಕ್ಕ. ಇಲ್ಲಿಯವರೆಗೂ ಎಷ್ಟೋ ಹೆಣ್ಣು ಮಕ್ಕಳನ್ನು ನೋಡಿದ್ದೇನೆ ನಾನು, ಆದರೆ ನಿನ್ನಂಥ ಎಳೆಯ ಭತ್ತದ ತೆನೆಯಂತಿರುವ ಅಪ್ಪಟ ಸೌಂದರ್ಯವನ್ನು ಇದೇ ಮೊದಲು ನೋಡ್ತಾ ಇರೋದು. ನೀನು ನನಗೆ ದಕ್ಕಲೇಬೇಕು ಭೂಮಿ. ನಿನ್ನೊಡನೆ ಬೆರೆತು ನಾನು ಕರಗಿ ಹೋಗಬೇಕು. ಜೀವನ್ ಕಾಮದ ಲಾಲಸೆಯಿಂದ ಒಮ್ಮೆ ತನ್ನ ತುಟಿ ಸವರಿಕೊಂಡು ಮನೆಯೊಳಗೆ ನಡೆದ.
ಹಾಗೆ ಒಳಗೆ ಹೋಗುವಾಗಲೂ ಅವಳು ತಂದಿಟ್ಟಿದ್ದ ಹಾಲನ್ನು ತೆಗೆದುಕೊಳ್ಳಲು ಅವನು ಮರೆತಿರಲಿಲ್ಲ. ಅಲ್ಲಿಂದ ಹಿಂದಿರುಗುವಾಗ ಉಳಿದ ಮನೆಗಳಿಗೆ ಹಾಲನ್ನು ಹಾಕುತ್ತಾ ಸಾಗಿದಳಾದರೂ ಪ್ರತಿಯೊಂದು ಮನೆಯ ಬಳಿ ನಿಂತಾಗಲೂ ಅವಳ ಕಣ್ಣುಗಳು ಕಂಬನಿಯಿಂದ ತುಂಬಿ ಬರುತ್ತಿದ್ದವು. ತನ್ನ ಪರವಾಗಿ ಮಾತನಾಡಲು, ತನಗಾಗಿ ಕೇಳಲು ಯಾರೂ ದಿಕ್ಕಿಲ್ಲ ಎಂಬ ಒಂದೇ ಕಾರಣಕ್ಕಾಗಿ ಆ ಜೀವನ್ ತನ್ನ ಬಳಿ ಅಷ್ಟೊಂದು ಕೀಳಾಗಿ ನಡೆದುಕೊಂಡನಲ್ಲ ಎಂದು ನೆನೆಸಿಕೊಂಡಾಗಲೆಲ್ಲ ಅವಳ ಎದೆ ಬಿರಿಯುವಂತೆ ನೋವಾಗ್ತಾ ಇತ್ತು. ಹಾಲು ಹಂಚಿ ಮನೆಗೆ ಹಿಂದಿರುಗುವ ಹೊತ್ತಿಗೆ ಅವಳ ದಾರಿ ಕಾಯುತ್ತಾ ಅಜ್ಜ ಅಜ್ಜಿ ಜಗುಲಿಯ ಮೇಲೆಯೇ ಕುಳಿತಿರ್ತಾರೆ. ತನ್ನ ಮುಖ ನೋಡಿದರೆ ಅವರಿಗೆ ಎಲ್ಲಿ ಬೇಸರವಾಗುತ್ತದೋ ಎಂದು ತನ್ನ ನೋವನ್ನೆಲ್ಲ ಮರೆಮಾಚಿ ಮುಖದಲ್ಲಿ ನಗು ತುಂಬಿಕೊಂಡು ಅಂಗಳಕ್ಕೆ ಬಂದಳು. ಸೈಕಲನ್ನು ಅಂಗಳದ ಬದಿಯಲ್ಲಿದ್ದ ಸೌದೆ ಕೊಟ್ಟಿಗೆಯ ಬಳಿ ನಿಲ್ಲಿಸಿ ಅದರ ಮೇಲೆ ಟಾರ್ಪಾಲನ್ನು ಹೊದಿಸಿದಳು. ಕೆಲಸ ಮುಗಿತೇನಮ್ಮ? ಕೇಶವ ಅಂಗಳಕ್ಕೆ ಇಳಿದು ಬರುತ್ತಾ ಕೇಳಿದ. ಇವತ್ತಿನ ಕೆಲಸ ಮುಗೀತು ಅಜ್ಜ, ನಾನು ಹೋಗಿ ಆಡುಗಳನ್ನೆಲ್ಲ ಹೊರಗೆ ಬಿಟ್ಟು ಬರ್ತೀನಿ. ಬೇಡ ಮಗಳೇ, ಆ ಕೆಲಸವನ್ನೆಲ್ಲ ನಾವು ಮಾಡ್ಕೊಳ್ತೇವೆ. ನೀನು ಹೋಗಿ ಮೊದಲು ಏನನ್ನಾದರೂ ತಿನ್ನು. ಅಜ್ಜಿ ನಿನಗಾಗಿ ಬಿಸಿ ಬಿಸಿ ಕಡುಬು ಮಾಡಿದ್ದಾಳೆ. ಕೇಶವ ಅವಳ ಮುಖದ ಮೇಲೆ ಹಾರಾಡುತ್ತಿದ್ದ ಕೂದಲನ್ನ ಪ್ರೀತಿಯಿಂದ ಸರಿಪಡಿಸುತ್ತಾ ಹೀಗೆ ಹೇಳಿದಾಗ ಅವಳು ಮೃದುವಾಗಿ ಮುಗುಳ್ನಕ್ಕಳು. ಹೌದಾ, ನಾನೀಗಲೇ ಬರ್ತೀನಿ. ಹೇಗೂ ಪಲ್ಯಕ್ಕೆ ಸ್ವಲ್ಪ ತೊಂಡೆಕಾಯಿ ಕೀಳ್ತೇನೆ. ತೊಂಡೆಕಾಯಿಯ ಪಲ್ಯ ಮಾಡಿ, ಆಮೇಲೆ ನಿನ್ನೆ ಕಿತ್ತು ತಂದ ಕೆಸುವಿನ ಗೆಡ್ಡೆಗೆ ಮಜ್ಜಿಗೆ ಹಾಕಿ ಒಂದು ಮಜ್ಜಿಗೆ ಹುಳಿ ಮಾಡ್ತೀನಿ. ಹಾಗಾದರೆ ರಾತ್ರಿಗೆ ಏನಾದರೂ ಸ್ವಲ್ಪ ಪಲ್ಯ ಮಾಡಿದರೆ ಸಾಕಾಗುತ್ತದೆ ಅಲ್ವೇ? ಹೀಗೆ ಹೇಳುತ್ತಲೇ ಅವಳು ಹಿತ್ತಲಲ್ಲಿದ್ದ ಪುಟ್ಟ ನೆಲ್ಲಿಕಾಯಿ ಮರಕ್ಕೆ ಹಬ್ಬಿದ್ದ ತೊಂಡೆಕಾಯಿ ಬಳ್ಳಿಯ ಬಳಿ ಬಂದಳು. ಅಜ್ಜ ತೋಟದಿಂದ ಕಡಿದು ತಂದಿದ್ದ ತುದಿಯಲ್ಲಿ ಕೊಕ್ಕೆ ಇದ್ದ ಬಿದಿರಿನ ದೋಟಿಯಿಂದ ಸ್ವಲ್ಪ ತೊಂಡೆಕಾಯಿಯನ್ನು ಕೊಯ್ದುಕೊಂಡು ಮನೆಗೆ ಹಿಂದಿರುಗಿದಳು. ಹಾಗೆ ಬರುವಾಗ ಮನೆಯ ಸುತ್ತಮುತ್ತ ಬೆಳೆಸಿದ್ದ ತರಕಾರಿ ಗಿಡಗಳನ್ನೆಲ್ಲ ಒಮ್ಮೆ ಕಣ್ಣಾಡಿಸಲು ಅವಳು ಮರೆಯಲಿಲ್ಲ. ಹೊಟ್ಟೆಪಾಡಿಗಾಗಿ ದಿನವಿಡೀ ಅದೆಷ್ಟೇ ಓಡಾಡಿ ದುಡಿತಾ ಇದ್ರು ಮನೆಗೆ ದಿನನಿತ್ಯ ಬೇಕಾಗುವಷ್ಟು ತರಕಾರಿಗಳನ್ನು ಅವಳೇ ಅಲ್ಲಿ ನೆಟ್ಟು ಬೆಳೆಸಿದ್ರು. ಅವಳು ಓದಲು ಹೋದ ಮೇಲೆ ಆ ಗಿಡಗಳ ಸಂಪೂರ್ಣ ಆರೈಕೆಯನ್ನೆಲ್ಲ ಅಜ್ಜ ಅಜ್ಜಿನೇ ನೋಡ್ಕೊಳ್ತಾ ಇದ್ರು. ಭೂಮಿ ತೊಂಡೆಕಾಯಿಯನ್ನ ಹಿಡಿದುಕೊಂಡು ಒಳಗೆ ಬರುತ್ತಿದ್ದಾಗ ನೋಡಿದಳು. ಅಜ್ಜನೇ ಆಡುಗಳನ್ನೆಲ್ಲ ಕೊಟ್ಟಿಗೆಯಿಂದ ಹೊರಗೆ ಬಿಡ್ತಾ ಇದ್ರು. ಅವಳು ಆ ಕಡೆ ಬಂದೇ ಬರುತ್ತಾಳೆಂದು ಖಚಿತವಿದ್ದಿದ್ರಿಂದಲೋ ಏನೋ ಅಜ್ಜ ಅಲ್ಲಿಂದಲೇ ಕೂಗಿ ಹೇಳಿದ್ರು, ನೀನು ಇತ್ತ ಬರಬೇಡ ಅಂತ. ಅವಳು ನಗುಮುಖದಿಂದಲೇ ಅಡುಗೆ ಮನೆಗೆ ಹೋದಾಗ ಅಜ್ಜಿ ಅನ್ನದ ಗಂಜಿ ಬಸಿತಾ ಇದ್ರು. ನಾನು ಮಾಡ್ಲೇನು ಅಜ್ಜಿ? ಬೇಡಮ್ಮ, ಇಷ್ಟೆಲ್ಲ ಮಾಡುವಷ್ಟು ಶಕ್ತಿ ಆರೋಗ್ಯ ಈಗಲೂ ನನಗಿದೆ. ಮತ್ತೊಂದು ವಿಚಾರ ಹೇಳೋಕೆ ಮರ್ತಿದ್ದೆ. ನಿನ್ನೆ ರಮಣಿ ಬಂದು ಕಳೆದ ತಿಂಗಳ ಹಾಲಿನ ದುಡ್ಡನ್ನು ತಂದು ಕೊಟ್ಟಿದ್ದಾಳೆ. ಅದನ್ನು ಆ ಜೀರಿಗೆ ಡಬ್ಬಿಯಲ್ಲಿ ಎತ್ತಿಟ್ಟಿದ್ದೀನಿ, ತೆಗೆದುಕೋ. ಹಾಂ, ತೆಗೆದಿಟ್ಕೊಂಡು ಏನೂ ಪ್ರಯೋಜನ ಇಲ್ಲ ಅಜ್ಜಿ, ಚೀಟಿಗೆ ಹಣ ಕಟ್ಟಬೇಕಲ್ವಾ? ಹೀಗೆ ಹೇಳುತ್ತಲೇ ಅವಳು ಪಾತ್ರೆಯಿಂದ 1 ಲೋಟ ಚಹಾ ಸುರಿದುಕೊಂಡು ತೊಂಡೆಕಾಯಿಯನ್ನು ತೊಳೆದು ಹೆಚ್ಚಲು ನೆಲದ ಮೇಲೆ ಕುಳಿತಳು. ಅಜ್ಜಿ, ನೀನು ಹೋಗಿ ಸ್ವಲ್ಪ ಹೊತ್ತು ಅಡ್ಡಾಗು, ಇನ್ನುಳಿದಿದ್ದನ್ನು ನಾನು ನೋಡ್ಕೊಳ್ತೇನೆ. ಅವಳು ತೊಂಡೆಕಾಯಿಯನ್ನು ಹೆಚ್ಚುತ್ತಲೇ ಹೇಳಿದಳು. ಅದು ಸರಿ, ಬೆಳಗಾದ ತಕ್ಷಣವೇ ಹೋಗಿ ಮಲಗಿಕೊಳ್ಳುವವಳೇನಲ್ಲ ನಾನು. ಮಗಳೇ, ನೀನು ಇದನ್ನು ಹೆಚ್ಚಿಡುವಷ್ಟರಲ್ಲಿ ನಾನೊಮ್ಮೆ ಆಡುಗಳ ಬಳಿ ಹೋಗಿ ಬರ್ತೇನೆ. ಹೀಗೆ ಹೇಳುತ್ತಲೇ ನಾಣಿ ಹೊರಗಡೆ ಹೆಜ್ಜೆ ಹಾಕಿದ್ಲು. ಕಾಲೇಜಿಗೆ ಹೋಗಬೇಕಾಗಿದ್ದರಿಂದ ಅವಳು ಬೇಗನೆ ತೊಂಡೆಕಾಯಿಯನ್ನು ಹೆಚ್ಚಿ ಪಕ್ಕಕ್ಕಿಟ್ಟು ಕೆಸುವಿನ ಗಡ್ಡೆಯ ಸಿಪ್ಪೆ ಸುಲಿದು ತುಂಡುಗಳನ್ನಾಗಿ ಮಾಡಿ ಚೆನ್ನಾಗಿ ತೊಳೆದು ಪಾತ್ರೆಗೆ ಹಾಕಿ ಬೇಯಲು ಒಲೆಯ ಮೇಲಿಟ್ಲು. ಚುರುಕಾಗಿ ಅಡುಗೆ ಮನೆಯ ಕೆಲಸಗಳನ್ನೆಲ್ಲ ಮುಗಿಸಿಕೊಂಡು ಸ್ನಾನ ಮಾಡಿ ಶುಚಿಯಾಗಿ ಬಂದವಳೆ ತನ್ನ ದಾವಣಿಯನ್ನು ಉಟ್ಟುಕೊಂಡು ತಯಾರಾದ್ಲು. ಊಟದ ಡಬ್ಬಿಯಲ್ಲಿ ಅನ್ನ, ಅದರ ಮೇಲೊಂದಿಷ್ಟು ತೊಂಡೆಕಾಯಿ ಪಲ್ಯ, ಜೊತೆಗೆ ಉಪ್ಪಿನಲ್ಲಿ ಹಾಕಿದ್ದ 2 ಹಸಿಮೆಣಸಿನಕಾಯಿ ಹಾಗೂ ಇನ್ನೊಂದು ಡಬ್ಬಿಯಲ್ಲಿ ಸ್ವಲ್ಪ ಮಜ್ಜಿಗೆ ಹುಳಿಯನ್ನು ಹಾಕಿಕೊಂಡು ಆ ಡಬ್ಬಿಗಳನ್ನೆಲ್ಲ ಬ್ಯಾಗಿಗೆ ಸೇರಿಸಿದ್ಲು. ತೆಗೆದುಕೊಂಡು ಹೋಗಬೇಕಾದ ಪುಸ್ತಕಗಳೆಲ್ಲವೂ ಇವೆಯಲ್ಲ ಎಂದು ಒಮ್ಮೆ ಖಚಿತಪಡಿಸಿಕೊಂಡು ಚಹಾ ಕುಡಿಯುತ್ತಾ ಕಡುಬನ್ನು ತಿಂದಳು. ಹೊರಡು ಹೊತ್ತಾಯ್ತೇನಮ್ಮ? ಕೇಶವ ಅಂಗಳದಲ್ಲಿ ಕೈ ಮುಖ ತೊಳೆದುಕೊಂಡು ಅಡುಗೆ ಮನೆ ಕಡೆ ಬಂದು 1 ಲೋಟ ಚಹಾ ತೆಗೆದುಕೊಳ್ಳುತ್ತಲೇ ಅವಳನ್ನು ಕೇಳಿದ. ಹಾಂ ಆಯಿತು, ಇನ್ನೂ ತಡವಾದರೆ ಅಂಬಾಡಿ ಸಿಗೋದಿಲ್ಲ. ನಾನು ಹೊರಡ್ತೀನಿ ಅಜ್ಜ. ವಾಪಸ್ ಬಂದಮೇಲೆ ನಾನೇ ಆ ಸೌದೆಯನ್ನೆಲ್ಲ ಜೋಡಿಸಿಡ್ತೇನೆ. ಇಲ್ದಿದ್ರೆ ನೀವೇ ಅದನ್ನೆಲ್ಲ ಜೋಡಿಸಲು ಹೋಗಿ ನಾನು ಬಂದಾಗ ನಿಮ್ಮಿಬ್ಬರನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂಥ ಪರಿಸ್ಥಿತಿ ಮಾತ್ರ ತಂದಿಡಬೇಡಿ. ಹೀಗೆಂದು ಗೊಣಗಿಕೊಳ್ಳುತ್ತಾನೆ ಹೊರಟವಳನ್ನೇ ನೋಡುತ್ತಾ ಕೇಶವ ಜಗುಲಿಯತ್ತ ಹೆಜ್ಜೆ ಹಾಕಿದ.
ಈ ಥರದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಕತೆಗಳನ್ನು ನಾನು ನಿಮ್ಮ ಮುಂದೆ ತಗೊಂಡು ಬರ್ತೀನಿ. ಹಾಗಿದ್ರೆ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಕಥಾಸಾಗರ ಯೂಟ್ಯೂಬ್ ಚಾನಲ್ನ ಇವತ್ತೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಇವತ್ತೇ ಶೇರ್ ಮಾಡಿ. ಧನ್ಯವಾದಗಳು.